ಒಂದು ಕಾಲದಲ್ಲಿ ಒಂದು ಚಿಕ್ಕ ಪಟ್ಟಣದಲ್ಲಿ ಗೋವಿಂದ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಬಹಳ ಸೋಮಾರಿಯಾಗಿದ್ದ ಮತ್ತು ಯಾವಾಗಲೂ ತನ್ನ ಅಗತ್ಯದ ಕೆಲಸಗಳನ್ನು ಮುಂದೂಡುತ್ತಿದ್ದ. ಅದರಿಂದ ಅವನ ಅಧ್ಯಯನದಲ್ಲಿ ಅವನು ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕುಟುಂಬದವರು ಯಾವಾಗಲೂ ಅವನಿಗೆ ಹೇಳುತ್ತಿದ್ದರು, ಮಗ, ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೋ. ನೀನು ಈಗ ವ್ಯರ್ಥ ಮಾಡುತ್ತಿರುವ ಸಮಯ ಮತ್ತೆ ಎಂದಿಗೂ ನಿನಗೆ ಹಿಂದಿರುಗುವುದಿಲ್ಲ. ಆದರೆ ಗೋವಿಂದ ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅವನು ಯೋಚಿಸುತ್ತಿದ್ದ, ಇನ್ನೂ ತುಂಬಾ ಸಮಯ ಇದೆ, ನಂತರ ಮಾಡುತ್ತೇನೆ. ಅವನು ಓದಲು ನಗರಕ್ಕೆ ಹೋದರೂ ಅವನ ಅಭ್ಯಾಸಗಳು ಬದಲಾಗಲಿಲ್ಲ. ದಿನವಿಡೀ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತಿದ್ದ, ಫೋನ್ನಲ್ಲಿ ರೀಲ್ಸ್ ನೋಡುತ್ತಿದ್ದ. ಆ ಪಟ್ಟಣದಲ್ಲಿ ಒಬ್ಬ ವಯಸ್ಸಾದ ಜ್ಞಾನಿ ಮತ್ತು ಪ್ರಾಮಾಣಿಕ ವ್ಯಕ್ತಿ ವಾಸಿಸುತ್ತಿದ್ದ. ಒಂದು ದಿನ ಗೋವಿಂದ ನಿರ್ಧರಿಸಿದ, ನಾನು ಆ ಹಿರಿಯ ವ್ಯಕ್ತಿಯನ್ನು ಭೇಟಿ ಮಾಡಬೇಕು, ಅವನಿಂದ ಏನಾದರೂ ಕಲಿಯಬೇಕು. ಅವನು ಆ ವ್ಯಕ್ತಿಯ ಬಳಿಗೆ ಹೋದ. ಆ ವೃದ್ಧನು ಮರದ ಕೆಳಗೆ ಕುಳಿತು ಜ್ಞಾನ ಮಾಡುತ್ತಿದ್ದ. ಗೋವಿಂದ ಅವನಿಗೆ ನಮಸ್ಕಾರ ಮಾಡಿ ಹೇಳಿದ, ಅಯ್ಯ, ದಯವಿಟ್ಟು ನನಗೆ ಸಹಾಯ ಮಾಡಿ. ನಾನು ಜೀವನದಲ್ಲಿ ವಿಫಲವಾಗುತ್ತಿದ್ದೇನೆ. ನನ್ನ ಸ್ನೇಹಿತರು ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ, ಆದರೆ ನಾನು ಯಾವಾಗಲೂ ಹಿಂದುಗಡೆಯಲ್ಲೇ ಉಳಿಯುತ್ತಿದ್ದೇನೆ. ನನಗೆ ಅವರಿಗಿಂತ ಉತ್ತಮವಾಗಬೇಕು. ನಾನು ಹೇಗೆ ಯಶಸ್ವಿಯಾಗಬಹುದು? ಆ ವೃದ್ಧನು ಶಾಂತವಾಗಿ ಹೇಳಿದ, ಮಗ, ನಿನ್ನ ಕಷ್ಟದ ಮೂಲ ನಿನ್ನ ಆಲಸ್ಯ ಮತ್ತು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಅದರಿಂದ ನಿನಗೆ ಸಮಯದ ಮಹತ್ವ ಗೊತ್ತಾಗುತ್ತದೆ. ಆ ವೃದ್ಧನು ಕಥೆ ಆರಂಭಿಸಿದ. ಒಮ್ಮೆ ಒಂದು ದಯಾಳು ರಾಜನಿದ್ದ. ಅವನು ತನ್ನ ಪ್ರಜೆಗಳನ್ನೆಲ್ಲ ಪ್ರೀತಿಸುತ್ತಿದ್ದ ಮತ್ತು ಅವರಿಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ ಅವನಿಗೆ ಒಬ್ಬ ಬಹಳ ಆಲಸ್ಯವಾದ ಮತ್ತು ಬಡ ವ್ಯಕ್ತಿ ಎದುರಾದ. ಅವನ ಬಳಿ ಹಣವಿಲ್ಲ, ಉದ್ಯೋಗವಿಲ್ಲ, ಗೌರವವಿಲ್ಲ. ಅವನು ಯಾವಾಗಲೂ ತನ್ನ ದುಸ್ಥಿತಿಗೆ ಇತರರನ್ನು ದೋಷಿ ಮಾಡುತ್ತಿದ್ದ. ರಾಜನು ಅವನ ಜೀವನದ ಬಗ್ಗೆ ಕೇಳಿದ. ಆ ವ್ಯಕ್ತಿ ಹೇಳಿದ, ಯಾಕೆ ಜನರು ನನ್ನನ್ನು ಏನು ಮಾಡಲಾರನೆಂದು ಹೇಳುತ್ತಾರೆ ಗೊತ್ತಿಲ್ಲ. ನಾನು ಕೆಲಸ ಹುಡುಕಲು ಹೋದಾಗ ಎಲ್ಲರೂ ನನ್ನನ್ನು ನಿರಾಕರಿಸುತ್ತಾರೆ. ರಾಜನಿಗೆ ಅವನ ಬಗ್ಗೆ ಕರುಣೆ ಬಂತು. ಅವನು ಹೇಳಿದ, ಸರಿ, ನಾವಿಬ್ಬರು ಒಂದು ಒಪ್ಪಂದ ಮಾಡೋಣ. ಸೂರ್ಯ ಅಸ್ತಮಿಸುವ ಮುಂಚೆ ನೀನು ನನ್ನ ಅರಮನೆಗೆ ಬಾ. ನಿನಗೆ ಎಷ್ಟು ಚಿನ್ನ ಬೆಳ್ಳಿ ತೆಗೆದುಕೊಂಡು ಹೋಗಲು ಸಾಧ್ಯವೋ ಅಷ್ಟು ನಿನ್ನದಾಗುತ್ತದೆ. ಆ ವ್ಯಕ್ತಿ ತುಂಬಾ ಖುಷಿಯಾಗಿದ್ದ. ಅವನು ಮನೆಗೆ ಓಡಿ ಹೋಗಿ ತನ್ನ ಹೆಂಡತಿಗೆ ಹೇಳಿದ. ಹೆಂಡತಿಯು ಖುಷಿಯಾದಳು ಮತ್ತು ಹೇಳಿದಳು, ಹೋಗು, ಬೇಗ ಹೋಗಿ ಚಿನ್ನ ಬೆಳ್ಳಿ ತಂದುಕೋ. ಆ ವ್ಯಕ್ತಿ ಹೇಳಿದ, ಇಲ್ಲ, ಮೊದಲು ನಾನು ಊಟ ಮಾಡುತ್ತೇನೆ, ನನಗೆ ಹಸಿವು. ಅವನ ಹೆಂಡತಿ ತಕ್ಷಣ ಊಟ ತಯಾರಿಸುವಳು. ಅವನು ನಿಧಾನವಾಗಿ ಊಟ ಮಾಡಿದ. ನಂತರ ಯೋಚಿಸಿದ, ಇನ್ನೂ ಸಮಯ ಇದೆ, ನಂತರ ಹೋಗುತ್ತೇನೆ. ಊಟದ ನಂತರ ಅವನಿಗೆ ನಿದ್ದೆ ಬಂತು. ಅವನು ಯೋಚಿಸಿದ, ಸ್ವಲ್ಪ ಹೊತ್ತು ಮಲಗುತ್ತೇನೆ. ಆದರೆ ಅವನು 2 ಗಂಟೆಗಳ ಕಾಲ ನಿದ್ರಿಸಿದ್ದ. ಅವನು ಎದ್ದಾಗ ಸೂರ್ಯನು ತಗ್ಗುತ್ತಿದ್ದ. ಅವನು ಬ್ಯಾಗ್ಗಳನ್ನು ತೆಗೆದುಕೊಂಡು ಅರಮನೆ ಕಡೆ ಓಡಿದ. ಮಧ್ಯ ಬಿಸಿಲು ತೀವ್ರವಾಗಿತ್ತು. ಅವನು ಹೇಳಿದ, ಸ್ವಲ್ಪ ಮರದ ಕೆಳಗೆ ವಿಶ್ರಾಂತಿ ಮಾಡೋಣ. ಮತ್ತೆ ನಿದ್ರೆಯಾಯಿತು. ಈ ಬಾರಿ 4 ಗಂಟೆಗಳ ಕಾಲ. ಅವನು ಎದ್ದಾಗ ಸಂಜೆಯಾಗಿತ್ತು. ಸೂರ್ಯ ಅಸ್ತಮಿಸುತ್ತಿದ್ದ. ಅವನು ವೇಗವಾಗಿ ಓಡಿದರೂ ಅರಮನೆಗೆ ತಲುಪುವಷ್ಟರಲ್ಲಿ ಬಾಗಲು ಮುಚ್ಚಲ್ಪಟ್ಟಿತ್ತು. ಅವನು ತುಂಬಾ ದುಃಖಪಟ್ಟ. ಅವನಿಗೆ ಸಿಗಬಹುದಾದ ಸುವರ್ಣಾವಕಾಶವನ್ನು ಅವನು ಕಳೆದುಕೊಂಡಿದ್ದ. ಸಮಯದ ಮೌಲ್ಯ ಅರಿತುಕೊಳ್ಳದಿದ್ದ ಕಾರಣ ಅವನು ಎಲ್ಲವನ್ನೂ ಕಳೆದುಕೊಂಡ. ವೃದ್ಧನು ಕತೆ ಮುಗಿಸಿ ಗೋವಿಂದನತ್ತ ನೋಡಿದ. ಗೋವಿಂದ ನಿಶಬ್ದನಾದ. ಅವನಿಗೆ ತನ್ನ ತಪ್ಪು ಅರಿವಾಯಿತು. ಅವನು ವೃದ್ಧನಿಗೆ ಧನ್ಯವಾದ ಹೇಳಿ ಮನೆಗೆ ಹೋದ. ಆ ದಿನದಿಂದ ಅವನು ತನ್ನ ಕೆಲಸಗಳನ್ನು ಮುಂದೂಡುವ ಅಭ್ಯಾಸ ಬಿಟ್ಟ. ಆತ ಸಮಯಕ್ಕೆ ಗೌರವವನ್ನು ನೀಡಲಾರಂಭಿಸಿದ. ನಿಧಾನವಾಗಿ ಅವನು ಅತ್ಯಂತ ಶ್ರಮಶೀಲನಾದ. ಕೆಲವೇ ದಿನಗಳಲ್ಲಿ ಅವನು ತನ್ನ ಎಲ್ಲಾ ಸ್ನೇಹಿತರಿಗಿಂತ ಮುಂದೆ ಹೋದ ಮತ್ತು ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿಯಾದ. ಈ ಕಥೆಯಿಂದ ನಮಗೆ ಕಲಿಯುವ ಪಾಠ, ಸಮಯವೇ ಅತ್ಯಂತ ಮೌಲ್ಯವಾದ ಸಂಪತ್ತು. ಅದನ್ನು ವ್ಯರ್ಥ ಮಾಡಿದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಬೇಕು. ಇಂದಿನಿಂದಲೇ ನಿನ್ನ ಸಮಯವನ್ನು ಸದುಪಯೋಗ ಮಾಡು ಮತ್ತು ನಿನ್ನ ಗುರಿಯ ಕಡೆ ಗಮನ ಕೇಂದ್ರಿತಗೊಳಿಸು.